ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ರೆಸಿಪಿ, ಹೊಸ ವರ್ಷಕ್ಕೆ ಕ್ಯಾರೆಟ್ ರಸ್ಮಲಾಯಿ ತುಂಬ ರುಚಿಯಾಗಿರುತ್ತೆ. ನೀವು ಜಾಮೂನು ಮತ್ತು ಬೇರೆ ರಸಗುಲ್ಲ ಎಲ್ಲ ತಿಂದಿರ್ತೀರಲ್ಲ, ಅದಕ್ಕಿಂತಲೂ ರುಚಿಯಾದಂತಹ ಈ ರೆಸಿಪಿ ರಿಯಲಿ ಇಷ್ಟೊಂದು ರುಚಿಯಾಗಿ ಕ್ಯಾರೆಟಿಂದ ಈ ರೀತಿ ರಸ್ಮಲಾಯಿ ಮಾಡ್ಬೋದಂತ ನಿಮ್ಗೆ ಅನಿಸುತ್ತೆ. ಸೊ ನೋಡಿದ್ರಲ್ಲ, ಸೊ ನೋಡ್ತಾನೆ ತಿನ್ನಬೇಕು ಅಂತ ಅನಿಸುತ್ತೆ. ಮಿಸ್ ಮಾಡದೆ ಮಾಡಿ. ಎಲ್ಲರ ಮನೇಲೂ ಕ್ಯಾರೆಟ್ ಇದ್ದೇ ಇರುತ್ತಲ್ವಾ, ಹಾಲು ಇರುತ್ತೆ. ಸೊ ಹಾಗಾಗಿ ನಾನು ಹೇಳಿದ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ಬನ್ನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ 4 ಕ್ಯಾರೆಟ್ ನೋಡಿ, ಈ ಕಲರ್ ಕ್ಯಾರೆಟ್ ತೊಗೊಂಡ್ರೆ ಒಳ್ಳೆಯದು. ಈ ಬೇರೆ ಕ್ಯಾರೆಟ್ಗಿಂತ ಈ ರೀತಿ ಈಗ ಸಿಗುತ್ತೆ ಈ ಸೀಸನಲ್ಲಿ. ಸೊ ಹಾಗಾಗಿ ಮಿಸ್ ಮಾಡದೆ ತೊಗೊಂಡ್ಬಿಟ್ಟು 4 ಕ್ಯಾರೆಟ್ ನೀಟಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಈ ರೀತಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಅಂದರೆ ರುಬ್ಲಿಕ್ಕೆ ಮಿಕ್ಸಿ ಜಾರಲ್ಲಿ ಈಸಿ ಆಗುತ್ತೆ ಅಂತ. ಸೊ ಹೆಚ್ಚಿರುವಂತಹ ಕ್ಯಾರೆಟನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೋಡಿ, ಈ ಥರ ಇರಬೇಕು. ಕಲರ್ ನೋಡಿ, ಈ ಕ್ಯಾರೆಟ್ ಎಷ್ಟು ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ ನೀವು ಇದೇ ಕ್ಯಾರೆಟನ್ನು ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳಿದೆ ಅಲ್ವಾ. ಸೊ ಈಗ 5ರಿಂದ 6 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನಂತರ ಅರ್ಧ ಕಪ್ಪಷ್ಟು ರಾಕ್ ಶುಗರ್ ಅಂದರೆ ಕಲ್ಲು ಸಕ್ಕರೆನ ಸ್ವಲ್ಪ ತರಿತರಿಯಾಗಿ ನಾನು ಪೌಡ್ರ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಅದನ್ನು ರುಬ್ಕೊಂಡು ನಂತರ ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಫೈನಾಗಿ. ಸೊ ನೋಡಿ, ಈ ರೀತಿ ಆದರೆ ಏನಾಗುತ್ತೆ, ಎಲ್ಲೂ ಉಳ್ಕೊಳ್ಳಲ್ಲ ಗಂಟಾಗಿ, ಅಂದರೆ ಕ್ಯಾರೆಟ್ ಹಾಗೆ ಉಳ್ಕೊಳ್ಳಲ್ಲ ಅಂತ ನಾನು ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬರಬೇಕು. ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಕರಗಿದ ಮೇಲೆ ಇಲ್ಲಿ 100 ಗ್ರಾಮಷ್ಟು 100 ಗ್ರಾಮಷ್ಟು ಬಾಂಬೆ ರವೆನ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಇದನ್ನೆಲ್ಲ ಆ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ರೆ ಅಂದರೆ ಹುರ್ಕೊಂಡ್ರೆ ಅದರ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನಂತರ ರುಬ್ಬಿರುವಂತಹ ಕ್ಯಾರೆಟ್ ಪ್ಯೂರ್ ಇದೆಯಲ್ಲ, ಇದನ್ನು ಇದರಲ್ಲಿ ಹಾಕ್ಕೊಂಡು ನಂತರ ಇದರಲ್ಲಿ 1 ಕಪ್ಪಷ್ಟು ಹಾಲನ್ನು ಹಾಕ್ಕೋಬೇಕು. ಅಥವಾ ಅರ್ಧ ಕಪ್ಪು ನೋಡಿಕೊಂಡು, ನೀವು ರವೆ ಅಥವಾ ಕ್ಯಾರೆಟ್ ಎಷ್ಟು ಯೂಸ್ ಮಾಡಿರ್ತೀರ ಅದ್ರ ಮೇಲೆ ಡಿಪೆಂಡು. ಹೆಚ್ಚು ಕಡಿಮೆ ನೀವು ಹಾಲನ್ನು ಹಾಕ್ಕೋಬೋದು. ಸೊ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕಂಟಿನ್ಯೂ ಹಾಲು ಹಾಕಿದ ತಕ್ಷಣ ಹಾಗೆ ಬಿಡಬಾರ್ದು, ಯಾಕಂದರೆ ರವೆ ಇರುತ್ತಲ್ವ. ಸೊ ಹಾಗಾಗಿ ಕಂಟಿನ್ಯೂ ಅದನ್ನು ಮಿಕ್ಸ್ ಮಾಡ್ತಾ ಇಲ್ಲಿ ಮತ್ತೆ 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾನೆ ಇದ್ದೀನಿ. ನೋಡಿ, ಎಲ್ಲ ಅದು ಒಂಥರ ಈ ಥರ ಬರಬೇಕು. ಅಂದರೆ ಒಂದು ಉಂಡೆ ಕಟ್ಟಲಿಕ್ಕೆ ಅದು ಈ ಥರ ಬರಬೇಕು. ತುಂಬ ನೀರಾಗಿ ಇರಬಾರ್ದು. ಸೊ ಹಾಗಾಗಿ ಇದನ್ನು ಕಂಟಿನ್ಯೂ ಇದನ್ನು ಒಂದು 10ರಿಂದ 15 ನಿಮಿಷ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ನಂತರ ನೋಡಿ, ಈ ರೀತಿ ಆದಮೇಲೆ ಒಂದು ತಟ್ಟೆಯಲ್ಲಿ ತೆಗೆದಿಟ್ಬಿಡ್ಬೇಕು. ಯಾಕೆ ಅಂದರೆ ಇದು ಸ್ವಲ್ಪ ತಣ್ಣಗಾಗಬೇಕು, ಬಿಸಿ ಇರುತ್ತಲ್ವ. ಸೊ ಹಾಗಾಗಿ ನೋಡಿ, ಈ ರೀತಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಅಗಲ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡಬೇಕು. ಮತ್ತು ಇನ್ನೊಂದು ಬೇರೆ ಪ್ಯಾನಲ್ಲಿ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಬಿಡಬೇಕು. ಸೊ ನೋಡಿ, ಈ ರೀತಿಯಾಗಿ ಬಿಸಿ ಆಗ್ತಿರುವಾಗ ಮತ್ತೆ ಅರ್ಧ ಕಪ್ಪಷ್ಟು ಕಲ್ಲು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲು ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಾನು ಶುಗರ್ ಉಪಯೋಗಿಸ್ತಾ ಇಲ್ಲ, ಅಂದರೆ ಸಕ್ಕರೆ ಉಪಯೋಗಿಸ್ತಾ ಇಲ್ಲ, ಕಲ್ಲು ಸಕ್ಕರೆ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ 2 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿ ಅದನ್ನು ಕಲಸಿರೋದನ್ನು ಇದರಲ್ಲಿ ಹಾಕ್ಕೊಂಡು ತಕ್ಷಣ ಮಿಕ್ಸ್ ಮಾಡ್ತಾನೆ ಇರಬೇಕು, ಹಾಗೆ ಬಿಡಬಾರ್ದು. ಸೊ ಗಂಟಾಗ್ಬಿಡುತ್ತೆ. ಹಾಗಾಗಿ ನೋಡಿ, ಈ ರೀತಿ ಕಂಟಿನ್ಯೂ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ರೀತಿಯಾಗಿ ಬರಬೇಕು. ನಂತರ ಬಾದಾಮಿ ಗೋಡಂಬಿ ಸ್ವಲ್ಪ ಅದನ್ನು ತರಿತರಿಗೆ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಹಾಕ್ಕೋಬೇಕಾಗುತ್ತೆ. ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಬರಬೇಕು. ಪರ್ಫೆಕ್ಟಾಗಿ ಇದಾಗಿದೆ. ಈಗ ಒಂದು ಪಾತ್ರೆಯಲ್ಲಿ, ಒಂದು ಬಟ್ಲಲ್ಲಿ ನಿಮಗೆ ಮನೆಯಲ್ಲಿ ಏನಿರುತ್ತೋ ಅದರಲ್ಲಿ ನೀವು ಹಾಕ್ಕೊಂಬಿಟ್ಟು ಇದನ್ನು ಸೈಡಲ್ಲಿ ಇಟ್ಕೊಂಬಿಡಿ. ಸೊ ನೋಡಿದ್ರಲ್ಲ, ಇದು ತುಂಬ ಚೆನ್ನಾಗಿರುತ್ತೆ ರಸ್ಮಲಾಯಿ. ಸೊ ಇದನ್ನು ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ಕ್ಯಾರೆಟ್ ಏನು ನಾನು ತಣ್ಣಗೆ ಮಾಡಲಿಕ್ಕೆ ಇಟ್ಟಿದ್ನಲ್ವ, ಅದನ್ನು ಈಗ ಒಂದು ಮೀಡಿಯಮ್ ಸೈಜಲ್ಲಿ ನಾನು ನೋಡಿ, ಈ ರಸಗುಲ್ಲ ಅಥವಾ ರಸ್ಮಲಾಯಿ ಮಾಡ್ತೀವಲ್ಲ ಅದೇ ಸೈಜಲ್ಲಿ ಈ ಥರ ಮಾಡ್ಕೋಬೇಕು. ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಲ್ವಾ. ಇದನ್ನು ಹಾಗೆ ಕೂಡ ತಿನ್ಬೋದು, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ಎಲ್ಲ ಒಂದೇ ರೀತಿಯಲ್ಲಿ ಒಂದೇ ಸೈಜಲ್ಲಿ ನಾನು ಈ ರೀತಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಈ ರೀತಿ ಕ್ಯಾರೆಟ್ ರಸ್ಮಲಾಯಿ ರಿಯಲಿ ಇದು ಒಂಥರ ಯೂನಿಕ್ ರೆಸಿಪಿ ಅಂತ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ಎಲ್ಲ ಇದೇ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನೇನು ಈ ರಸ್ಮಲಾಯಿ ಮಾಡಿಟ್ಟಿದ್ನಲ್ವ, ಸೊ ಅದರಲ್ಲಿ ಡಿಪ್ ಮಾಡಬೇಕು. ತಕ್ಷಣ ಅದು ಬಿಸಿ ಇರುವಾಗಲೇ ಹಾಕ್ಬಿಡಿ, ತಣ್ಣಗೆ ಮಾಡಲಿಕ್ಕೆಲ್ಲ ಬೇಡ. ಇದನ್ನು ಮಾಡಿದ ತಕ್ಷಣ ಅದರಲ್ಲಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲಿ ಎಲ್ಲ ಈ ರೀತಿಯಾಗಿ ಡಿಪ್ ಮಾಡಿಬಿಡ್ಬೇಕು. ಒಳಗದು ಎಲ್ಲ ಮುಳುಗೋ ಥರ ಹಾಕ್ಬಿಡಬೇಕು. ಸೊ ಅವಾಗೇನಾಗುತ್ತೆ, ಅದೆಲ್ಲ ಆ ರಸ್ಮಲಾಯಿ ಆ ಕ್ಯಾರೆಟಲ್ಲಿ ಹೀರ್ಕೊಂಡಾಗ ಏನಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ನಾವು ಅದರಲ್ಲಿ ಕ್ಯಾರೆಟ್ ಸ್ವೀಟ್ ಇರುತ್ತೆ. ಮತ್ತು ಅದರಲ್ಲಿ ಈ ಥರ ಹಾಕ್ಬಿಟ್ರೆ ರಿಯಲಿ ಏನು ರುಚಿ ಅಂತೀರಾ. ಈಗ ಲಾಸ್ಟಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ
ಕಟ್ ಮಾಡಿಬಿಟ್ಟು ಈ ಥರ ಮೇಲೆ ಹಾಕ್ಬಿಡಬೇಕು. ನೋಡಲಿಕ್ಕೆ ಕೂಡ ಗಾರ್ನಿಷಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಕ್ಯಾರೆಟ್ ರಸಮಲಾಯಿ ರೆಡಿ ಆಯಿತು. ನಾನು ಹೊಸ ವರ್ಷಕ್ಕೆ ಮಾಡ್ತಾ ಇರೋದ್ರಿಂದ ಮೊದಲು ಇದನ್ನು ನಾನು ದೇವರ ನೈವೇದ್ಯಕ್ಕೆ ಅದನ್ನು ಇಟ್ಬಿಟ್ಟು ನಾನು ಕೂಡ ಇದರ ರುಚಿ ನೋಡಿದೆ. ಮನೆಯವರು ಎಲ್ರಿಗೂ ಕೊಟ್ಟೆ. ರಿಯಲಿ ಇಷ್ಟೊಂದು ಇಷ್ಟಪಟ್ಟು ತಿಂದ್ರಂದರೆ ರಿಯಲಿ ನೀವು ಕೂಡ ಮಾಡಿ ತಿನ್ನಿ. ಮನೆಯವರಿಗೆಲ್ಲರಿಗೂ ಖುಷಿಪಡಿಸಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಈ ರೀತಿಯಾಗಿ ಕೊಟ್ಬಿಡಿ. ಮೇಲೆ ಸ್ವಲ್ಪ ಗಾರ್ನಿಷಿಗೆ ಡ್ರೈ ಫ್ರೂಟ್ಸ್ ಹಾಕ್ಬಿಡಿ. ಆಹಾ ಏನು ರುಚಿ ಅಂತೀರಾ. ಸೊ ಹಾಗಾಗಿ ಇದನ್ನು ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ದೇವರು ನಿಮಗೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತ ಹಾರೈಸ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.